ಹಾಯ್ ಹಲೋ ನಮಸ್ಕಾರ, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾ ಇರೋ ಸ್ಪೆಷಲ್ ಪಲ್ಯ ಮಾಡ್ತಾ ಇದ್ದೀನಿ. ಏನು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ನಾನು ಇದೊಂದು ಸ್ವಲ್ಪ ಇದಾಗಿದೆ, ಅಷ್ಟೊಂದು ಫ್ರೆಶ್ ಇಲ್ಲ, ಬಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚೋಟು ಈರುಳ್ಳಿ, ಒಂದು ಬೆಳ್ಳುಳ್ಳಿ. ಇವಾಗ ಹೀರೆಕಾಯಿ ಮಾಡೋಣ, ಹೀರೆಕಾಯಿ ಪಲ್ಯ. ಸೊ ನಾನು ಹೀರೆಕಾಯಿನ ನೀಟಾಗಿ ಈ ಥರ ಮೊದಲೇ ಚಾಪ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ. ಬಿಕಾಸ್ ನಾನು ಅಡುಗೆ ಮಾಡುವಾಗ ಪಟ್ಟನೆ ಆಗಬೇಕಲ್ವ ಅಡುಗೆ, ಅದಕ್ಕೆ. ಇವಾಗ ಅದನ್ನು ಆವಾಗ ಕೊಯ್ಯೋವಾಗ ಒಂದು ಸರಿ ವಾಶ್ ಮಾಡ್ಕೊಂಡಿದ್ದೆ, ಇವಾಗ ಒಂದು ಸರಿ ವಾಶ್ ಮಾಡ್ಕೊಳ್ಳೋಣ. ಓಕೆನಾ? ಡನ್. ನೋಡಿ, ಹೀರೆಕಾಯಿನ ಹಾಕೋತಾ ಇದ್ದೀನಿ. 2 ಬಾಕ್ಸ್ಗೆ ಹಾಕಿ ಇಟ್ಟಿದ್ದೆ. ಅಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಬೇಗ ಅಡುಗೆ ಬೇಗ ಆಗುತ್ತೆ. ಇಲ್ಲ ಅಂದರೆ ಹೀರೆಕಾಯಿ ಕೊಯ್ಯೋದೇ ಒಂದು ಕೆಲಸ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೀಗೆ ಮಾಡೋದು. ಒಂದು ನಿಮಿಷ. ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾನು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಕೊತ್ತಂಬರಿ ಸೊಪ್ಪು ವಾಶ್ ಆಯಿತು. ಫಸ್ಟ್ ಇದನ್ನೇ ಚಾಪ್ ಮಾಡ್ಕೊಂಡಿದ್ದೇನೆ. ಚಾಪ್ ಆಯ್ತಲ್ವಾ? ಈಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬೇರೆ ಒಂದು ಪಲ್ಯ ಮಾಡ್ತಾ ಇದ್ದೀನಿ, ಸೊ ಅದಕ್ಕೂ ಸಾಲ್ವ್ ಮಾಡ್ತಾ ಇದ್ದೆ. ಅದರಲ್ಲಿ ಇಡಿ, ಆ್ಯಪಲ್ ಬಾಕ್ಸಲ್ಲಿ ಇಡಿ ಅಮ್ಮ, ಇಡೀ ಅದರಲ್ಲಿ ಬಂದೆ. ಗುಡ್ ಗರ್ಲ್. ಆ್ಯಪಲ್ ತಿನ್ನಿ, ಇವಾಗ ಆ್ಯಪಲ್ ತಿನ್ನಿ, ಸ್ವಲ್ಪ ಸ್ವಲ್ಪ ತಿನ್ನಿ, ಆಯ್ತಾ? ನೋಡಿ, ಈ ಥರ ಬ್ಲ್ಯಾಕ್ ಬರುತ್ತಲ್ಲ, ಇದು ತುಂಬಾ ಡೇಂಜರ್ ಅಂತೆ ಹೆಲ್ತ್ಗೆ. ಇದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಂತೆ. ಸೊ ಈ ಥರ ಈರುಳ್ಳಿ ಬಂದಾಗ ಅದನ್ನು ವಾಶ್ ಮಾಡ್ಕೊಂಡು ಯೂಸ್ ಮಾಡಿ, ಆಯಿತಾ? ನಾನು ಒಂದು ಲೇಯರ್ ಫುಲ್ಲೇ ತೆಗಿತೀನಿ. ನೋಡಿ, ಒಂದು ಲೇಯರ್ ಫುಲ್ಲೇ ತೆಗಿತೀನಿ, ಆದರೂ ನಾನು ವಾಶ್ ಮಾಡ್ಕೋತೀನಿ. 1-2 ಮಿನಿಟ್ಸ್ ಕೆಲಸ ಅಲ್ಲ, 1 ಮಿನಿಟು ಆಗಲ್ಲ ವಾಶ್ ಮಾಡೋಕ್ಕೆ ಅಲ್ವಾ? ಸ್ವಲ್ಪ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳೋಣ. ಚಾಪ್ ಮಾಡಿ ಕಂಟಿನ್ಯೂ ಲಾಗ್ ಹಾಕೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ವ್ಯೂಸ್ ಬರಲಿ ಬಿಡದೇ ಇರಲಿ, ನನ್ನ ಕೆಲಸ ನಾನು ಮಾಡ್ತೀನಿ, ನೋಡೋಣ. ಆಮೇಲಿನ ಕೆಲಸ ಆಮೇಲೆ ಅಲ್ವಾ? ನನ್ನ ವ್ಲಾಗ್ ನಾನು ಮಾಡಬೇಕು, ಮಾಡೋಣ. ರಿಸಲ್ಟ್ನ ಏನದು ಎಕ್ಸೆಪ್ಟ್ ಮಾಡಬಾರ್ದು. ನನಗೆ ಎಕ್ಸೆಪ್ಟ್ ಅನ್ನೋಕ್ಕೆ ಸ್ವಲ್ಪ ಪ್ರಾಬ್ಲಮ್, ಬರಲ್ಲ ಅನ್ನೋಕ್ಕೆ ಬೇಗ. ಟೊಮೆಟೊನೇ ತೊಗೊಂಡಿಲ್ಲ ನಾನು. ಟೊಮೆಟೊ ಬೇಕು, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ವಾಶ್ ಮಾಡಿಕೊಂಡೆ. ರೆಡ್ ಟೊಮೆಟೊ ಚಾಪ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ನೀಟಿಗೆ ಚಿಕ್ಕದಾಗಿ. ನಾನು ಅಡ್ವಾನ್ಸ್ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಎಷ್ಟು ಯೂಸ್ ಆಯಿತು ಅಂದರೆ ನೋಡಿ, ಅದರದ್ದೇ ಒಂದು ಕೆಲಸ ಆಗ್ತಿತ್ತು. ಅದರ ಸ್ಕಿನ್ ಪೀಲ್ ಮಾಡಬೇಕು, ಅದನ್ನು ಕಟ್ ಮಾಡಬೇಕು, ಅದರಲ್ಲೇ ಅರ್ಧ ಟೈಮ್ ಹೋಗಿಬಿಡ್ತಾ ಇತ್ತು. ಸೊ ಈ ಥರ ಚಾಪ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಸಮ್ ವೆಜಿಟೇಬಲ್ ಹಾಗೆ ಮಾಡ್ತೀನಿ ನಾನು, ಎಲ್ಲ ಹಾಗೆ ಮಾಡಲ್ಲ. ಸಮ್ ವೆಜಿಟೇಬಲ್ ಹಾಗೆ ಅಂದರೆ ಇದು ಬರುತ್ತಲ್ಲ, ಕಾಲಿಫ್ಲವರ್ ಹೂಕೋಸು, ಅದನ್ನೆಲ್ಲ ಬಿಡಿಸಿ ಇಟ್ಕೋತೀನಿ ಮುಡ್ಕೊಂಡು. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋತೀನಿ, ಇಲ್ಲಾಂದರೆ ಹಾಗೆ ಇಟ್ಟರೆ ಹುಳ ಬಂದುಬಿಡುತ್ತೆ. ಸೊ ಅದಕ್ಕೆ ಇದು ನೈಫು ಸ್ವಲ್ಪ ಲೂಸ್ ಆಗ್ತಾಯಿದೆ. ಈ ಥರ ಕುಟ್ಟಿದ್ರೆ ಟೈಟ್ ಆಗುತ್ತೆ. ಆಯಿತು. ಟೊಮೆಟೊ, ಇವಾಗ ಬೆಳ್ಳುಳ್ಳಿ ನಾನು ಯೂಶಲಿ ಯಾವತ್ತೂ ಪೀಲ್ ಮಾಡಲ್ಲ. ಅದು ನನಗೊಂದು ದೊಡ್ಡ ಕೆಲಸ. ಸೊ ನಾನು ಪೀಲೇ ಮಾಡಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ತೊಗೊಂಡು ಅದನ್ನ ಸ್ವಲ್ಪ ನೀಟಾಗಿ ಜಜ್ಕೊಂಡ್ಬಿಡ್ತೀನಿ. ಅಂದರೆ ಈಸಿ ಆಗಿಬಿಡುತ್ತೆ ಅಲ್ಲ ವರ್ಕ್. ನನಗೆ ಈಸಿ ವರ್ಕ್ ಇಷ್ಟ. ಅಂದರೆ ಈಸಿ ವರ್ಕ್ ಅಂದ್ರೆ ಬೆಳ್ಳುಳ್ಳಿ ಸುಲಿಯೋದೇ ಒಂದು ದೊಡ್ಡ ವರ್ಕ್, ಅಲ್ಲೇ ಹೋಗಿಬಿಡುತ್ತೆ ಫುಲ್ ಟೈಮು. ಆಮೇಲೆ ನನ್ನ ಮಗಳು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಅದು ಅಡುಗೆನೂ ಆಗಲ್ಲ. ಸೊ ಬೇಗ ಮಾಡಬೇಕಲ್ವ? ಸೊ ಜಜ್ಕೊಂಡ್ಬಿಡ್ತೀನಿ ನಾನು, ಅಷ್ಟೇ, ಸಿಂಪಲ್. ಜಜ್ಕೊಂಡ್ರೆ ಅದನ್ನು ಒಂದೇನೆ. ಒಬ್ಬೊಬ್ರು ಪೀಲ್ ಮಾಡಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ನಾನು ಜಜ್ಕೊಂಡಿರ್ತೀನಲ್ಲ, ಹಾಗೆ ತಿಂತೀನಿ ನಾನು. ಅದು ಜಜ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದರೂ ಆಗುತ್ತೆ ಅಲ್ವಾ?
ನಾನು ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ಮಾಡ್ತೀನಿ, ಅಂದರೆ ರೈಸ್ಗೂ ಆಗಬೇಕು ಆ ಥರ ಮಾಡ್ಕೋತೀನಿ. ಅಯ್ಯೋ ಬಿತ್ತು ಅದು. ನಾನು ಬೆಳ್ಳುಳ್ಳಿ ಜಜ್ಜೆ ಒಳಗೆ ಎಲ್ಲ ಬೆಳ್ಳುಳ್ಳಿ ಬರೀ ಜಂಪ್ ಮಾಡಿ ಹೊರಗಡೆನೇ ಹೋಗುತ್ತೆ, ಏನು ಮಾಡೋದಲ್ವಾ. ಓಕೆ ನೋಡಿ, ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಅಯ್ಯೋ ಪಾತ್ರೆ ಇಟ್ಟು ನಾನು ಆಯಿಲ್ ಹಾಕಲಿಲ್ಲ ನೋಡಿ, ಅದು ತುಂಬ ಬಿಸಿ ಆಯಿತು. ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ತುಂಬ ಇದಾಗಿದೆ ಅದು. ಆಮೇಲೆ ಬೆಳ್ಳುಳ್ಳಿ, ಆನಿಯನ್. ಆ ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದು ಇದೊಂದೇ ನೋಡಿ ಪ್ರಾಬ್ಲಮ್, ಏನಂದರೆ ಬೇಗ ಇದಾಗಿಬಿಡುತ್ತೆ, ಸುಟ್ಬಿಡುತ್ತೆ. ಯಪ್ಪ ಶೋ ಹಾಂ ಚಪಾತಿ ಹಾಂ ಮಾಡ್ತೀನಮ್ಮ, ಮಾಡಿ ಕೊಡ್ತೀನಿ. ಮತ್ತೆ ಚಪಾತಿ ಜಾಗ್ರಿ ತಿನ್ನುವಂತೆ, ಓಕೆನಾ? ಓಕೆ. ಇವಾಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕ್ತೀನಿ. ಅಯ್ಯೋ ದೇವ್ರೆ, ವಿಡಿಯೋ ಮಾಡ್ಕೊಂಡು ಮಾಡಿದ್ರೆ ಇದೇ ಹಣೆ ಬರ ನೋಡಿ. ಅಲ್ಲಿ ಎಷ್ಟು ಹಾಕ್ಬಿಟ್ಟೆ ನಾನು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ತೆಗೆಯೋಣ ಇದನ್ನ, ಇಷ್ಟನ್ನು ತೆಗ್ಬಿಡೋಣ. ತೇರಿಕೆ ಛೇ 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 ಛೇ. ಈಗ ಇದಕ್ಕೆ ಸಾಲ್ಟ್ ಹಾಕೋಣ. ವಿಡಿಯೋ ಮಾಡೋರು ಕಷ್ಟ ಏನು ಗೊತ್ತು, ವಿಡಿಯೋ ಸುಮ್ಮನೆ ಹಾಕ್ಬಿಡ್ತೀವಿ ಅಂತ ಅನ್ಕೋತೀರ. ವಿಡಿಯೋ ಮಾಡೋದ್ರಿಂದ ತುಂಬ ಕಷ್ಟ ಇದೆ ನೋಡಿ. ಸಾಲ್ಟ್ ಹಾಕ್ಕೊಂಡೆ. ಮತ್ತು ನೀವು ಅನ್ಬೋದು ನಿಮ್ಗೆ ಯಾರು ಮಾಡೋಂದಿದ್ದಾರೆ ಅಂತ. ನಮಗೋಸ್ಕರನೇ ಮಾಡ್ತೀವಿ, ಬಟ್ ಅದರಿಂದನೂ ತುಂಬ ಸ್ಟ್ರಗಲ್ ಇದೆ. ಸುಮ್ಮನೆ ಬಂದು ವಿಡಿಯೋ ಮಾಡಿ ಹಾಕೋಕ್ಕೂ ಆಗಲ್ಲ ನೋಡಿ. ಏನೋ ಒಂದು ಮಾಡೋಕ್ಕೋದ್ರೆ ಏನೋ ಒಂದು ಆಗುತ್ತೆ. ಇವಾಗ ಇದಕ್ಕೆ ಟೊಮೆಟೊ ಹಾಕೋತೀನಿ, ಕಟ್ ಮಾಡ್ಕೊಂಡಿರೋ ಟೊಮೆಟೊ ಮಿಕ್ಸ್ ಮಾಡಿ ನೀಟಾಗಿ. ಈಗ ಇದಕ್ಕೆ ನಾನು ಕೊರಿಯಂಡರ್ ಹಾಕೋತೀನಿ. ಎಲ್ಲರೂ ಕೊರಿಯಂಡರ್ ಲಾಸ್ಟಲ್ಲಿ ಹಾಕ್ತಾರೆ, ನಾನು ಕೊರಿಯಂಡರ್ ಲಾಸ್ಟಲ್ಲಿ ಹಾಕಲ್ಲ. ಏನಕ್ಕಂದರೆ ಇವಾಗಿನ ಕೊತ್ತಂಬರಿ ಸೊಪ್ಪಲ್ಲಿ ತುಂಬ ಏನೇನೋ ಹಾಕಿ ಬೆಳೆಸ್ತಾರಂತೆ, ಏನೇನೋ ಹಾಕ್ತಾರಂತೆ, ಆರ್ಟಿಫಿಷಿಯಲ್ ಆಗಿ ಬೆಳೆಸ್ತಾರಂತೆ. ಸೊ ಅದನ್ನು ಬೇಯಿಸಿ ತಿನ್ನೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಅದ್ರಗೋಸ್ಕರ ನಾನು ಇಲ್ಲಿ ನೀಟಾಗೆ ಅದನ್ನು ಬೇಯಿಸ್ತೀನಿ ಟೊಮೆಟೊ ಜೊತೆನೆ. ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಣ. ನಮ್ಮದು ಚಿಲ್ಲಿ ಪೌಡ್ರ್ ನೋಡೋಕ್ಕೆ ಖಾರ ಅನಿಸಲ್ಲ, ಬಟ್ ತುಂಬ ಸ್ಟ್ರಾಂಗ್ ಇದೆ, ಅದಕ್ಕೆ ಇಷ್ಟೇ ಹಾಕಿದೆ. ಅದು ಇನ್ನೊಂದು ಸ್ವಲ್ಪ ಬೇಡ, ಸಾಕು, ಖಾರ ಆಗುತ್ತೆ ಜಾಸ್ತಿ. ಆಮೇಲೆ ಇದು ನೀಟಾಗಿ ಬೇಯಬೇಕು. ನೋಡಿ ಈಗ ಸಾಂಬಾರು ರೆಡಿ ಇದೆ. ಹೀರೆಕಾಯಿ ಗೊಜ್ಜು ರೆಡಿ. ಹೀರೆಕಾಯಿ ಗೊಜ್ಜಾದರೂ ಅನ್ಬೇಕು, ಸಾಂಬಾರಾದರೂ ಅನ್ಬೋದು, ಏನಾದರೂ ಅನ್ಬೋದು. ಮತ್ತೆ ಯಾಕೆ ತರಲಿಲ್ಲ? ಓಕೆ, ಹಾಗೆ ಟೇಸ್ಟ್ ನೋಡುವ ಈಗ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಆಯ್ತು, ತಿನ್ನಿ.